ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರಾವಣ್ ವೈಬ್ಸ್. ಇವತ್ತು ಡೇಟ್ ಬಂದುಬಿಟ್ಟು 16/7/2025. ಜಸ್ಟ್ ಅದು ಕಾಮನ್ ಡೇಸ್ಗಿಂತ ಸ್ವಲ್ಪ ಚೇಂಜ್ ಇರಲಿ ಅಂತ ವಾಲಂಟಿಯರ್ ಆಗಿದ್ದೀನಿ ಸೌತ್ ಅಡ್ಮಿಷನ್ ಸೆಲ್ಲಲ್ಲಿ. ಸೊ ನನ್ನ ಹೌಸ್ ಬಂದುಬಿಟ್ಟು ಹಿಂದೆ ಇದೆಲ್ಲ ಅಟಲ್ A2 ಅಂತ. ಅಡ್ಮಿಷನ್ ಸೌತ್ಸಲ್ಲಿ ಬಂದುಬಿಟ್ಟು ಅಟಲ್ B ಆದರೆ ಅಲ್ಲಿ ಅಟಲ್ ಆಜಾದ್ ಭವನ್ ಅಲ್ಲಿ ನಡೀತಿದೆ. ಸೊ ಹೋಗ್ತಾ ಇದ್ದೀನಿ ಅಲ್ಲಿಗೆ. ಇವನು ಇಯರ್ಫೋನ್ ಹಾಕೊಂಬರ್ತಾನಲ್ಲ, ಹೆಡ್ಫೋನು. ಇದು ನಮ್ಮ ಕ್ಲಾಸ್ ಇಯರ್ ಇದ್ದವಾಗ. ಇವನು ನಮ್ಮ ಜೊತೆ ವಾಲಂಟಿಯರ್ ಆಗಿ ಬರ್ತಾನೆ. ಸೊ ಗಾಯ್ಸ್, ಇವರು 3 ವಾಲಂಟಿಯರ್ಸ್ ನಮ್ಮ ಹಾಸ್ಟ್ಲಿಂದಾನೆ. ಈಗ ಸೌತ್ ಸೆಲ್ಲಿಗೆ ಹೋಗ್ತಾ ಇದ್ವಿ, ಅಂದರೆ ಸೌತ್ ಸೆಲ್ ಆಜಾದ್ ಭವನ್ಗೆ ಶಿಫ್ಟ್ ಆಗಿದೆ. ಸೊ ಹೋಗ್ತಾ ಇದ್ವಿ. ಅಡ್ಮಿಷನ್ ಪ್ರೊಸೆಸ್ A to Z ಎಲ್ಲ ನಡೆಯೋದು ಅಲ್ಲೇ, ಕಾಲೇಜ್ದಾಗಲಿ ಹಾಸ್ಟೆಲ್ದಾಗಲಿ. ಆಮೇಲೆ ಇದು ಅಟಲ್ B. ಪೇರೆಂಟ್ಸ್ಗೆಲ್ಲ ಮೆಸ್ ಮಧ್ಯಾಹ್ನ ಇಲ್ಲೇ ಇರುತ್ತೆ. ಸೊ ಜಸ್ಟ್ ಏನಿಲ್ಲ, ನಿನ್ನೆ ಮೊನ್ನೆ ಎಲ್ಲ ಒಂದು 20-30 ಜನ ಕರ್ನಾಟಕದಲ್ಲಿ ಬಂದವ್ರೆ. ಅವ್ರಿಗೆ ಹೆಲ್ಪ್ ಆಗಬೇಕು, ಲೈಕ್ ಅಪ್ಕಮಿಂಗ್ ಸ್ಟೂಡೆಂಟ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಅಡ್ಮಿಷನ್ ಎಲ್ಲ ಆಗೋದು ಇಲ್ಲೇ ಹಾಸ್ಟೆಲಲ್ಲಿ. ಊಟದ ಟೈಮ್ ಆಗಿದೆ. ಒಳಗಡೆ ಎಲ್ಲ ಸ್ವಲ್ಪ ಅಷ್ಟು ವೀಡಿಯೋ ಮಾಡಿದ್ದೀನಿ, ಇನ್ನೂ ಮಾಡಿ ಹಾಕ್ತೀನಂತೆ. ಇವರೆಲ್ಲರೂ ವಾಲಂಟಿಯರ್ಸ್. ಪೇರೆಂಟ್ಸ್ ಅಂತ ಸಪ್ರೇಟ್ ಮೆಸ್ ಇರುತ್ತೆ. ಸೊ ಊಟಕ್ಕೆ ಹೋಗ್ತಾ ಇದ್ದೀವಿ ಈಗ. ಕನ್ನಡ ಕ್ಲಾಸ್ ನಡೀತೈತಿ ಇಲ್ಲಿ. ಟೆಕ್ ಎಕ್ಸ್ಪೋಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ. ಇವಳು ಇಲ್ಲಿ ಏನದು ಇಂಟರ್ನ್ಶಿಪ್ ಮಾಡ್ತಾರೆ. ಇಲ್ಲೇ ಇದು ಫುಡ್ ಎಲ್ಲ ಇರೋದು. ಒಳಗಡೆ ಟೋಕನ್ ಕೊಟ್ಟರೆ ಯಾರಿಗೆ ಪೇರೆಂಟ್ಸ್ಗೆ ಸ್ಟೂಡೆಂಟ್ಸ್ಗೆಲ್ಲ ಊಟ ಇರುತ್ತೆ ಇಲ್ಲಿ. ಈ ಮೆಸ್ ಊಟ ಎಲ್ಲ ಪೇರೆಂಟ್ಸ್ಗೆ ಸ್ಟೂಡೆಂಟ್ಸ್ಗೆಲ್ಲ ಇರುತ್ತೆ. ಗಾಯ್ಸ್, ವೆಜ್ ಅಂದರೆ ಇದು ಇರುತ್ತೆ, ನಾನ್ ವೆಜ್ ಅಂದರೆ ಅವ್ರು ತಿಂತಾರಲ್ಲ ಅವ್ರು ಅದಷ್ಟೇ ಇರುತ್ತೆ. ವೆಜ್ ಇದು ಚಿಕನ್ ಅಂದರೆ ಚಿಕನ್ ಏನದು ಅದ್ರಲ್ಲಿ ಮಾಡ್ತಾರೆ. ಅಡ್ಮಿನಿಸ್ಟ್ರೇಷನ್ ಬ್ಲಾಕಿಂದ ಹಾಸ್ಟೆಲ್ ಅಡ್ಮಿನಿಸ್ಟ್ರೇಷನ್ಗೆ ಬಂದಿದೆ. ಇಲ್ಲೇ ಸೌದರ್ದೆಲ್ಲ ಏನದು ಅಡ್ಮಿಷನ್ ಮಾಡಿಸೋದು. ಸೊ ಬಂದ ಕೂಡಲೇ ಲಗೇಜ್ ಎಲ್ಲ ರೈಟ್ ಸೈಡ್ ಇಡಿಸ್ತಾರೆ. ಇಲ್ಲಿ ಇಡಿಸಿದ ಮೇಲೆ ರಿಸೆಪ್ಷನಲ್ಲಿ 10th ಮಾರ್ಕ್ಸ್ ಕಾರ್ಡ್ ಮೇಲೆ ಜೆರಾಕ್ಸ್ ಇರ್ತಾರೆ. 10th ಮಾರ್ಕ್ಸ್ ಜೆರಾಕ್ಸ್ ಮೇಲೆ 25 UG ಅಂತ ERP ನಂಬರ್ ಇರುತ್ತೆ. ಅದನ್ನು ಬರೆದು ಇಲ್ಲಿ ಕೊಟ್ಟರೆ ಟೋಕನ್ ಕೊಡ್ತಾರೆ. ಸೊ ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ಇಲ್ಲಿ ನಡೆಯುತ್ತೆ. ಅಲ್ಲಿ ಬ್ಯಾಂಕಿಂದ ನೋಡಿದಲ್ಲ ಎಲ್ಲ ಆಗುತ್ತೆ. ಇಲ್ಲಿ MIS ಪ್ರೊಫೈಲ್ ಅಪ್ಡೇಟ್ ಅಂತ ನಿಮ್ಮ GNMS ಎಲ್ಲ ಅಪ್ಡೇಟ್ ಆಗಿ ಇಲ್ಲಿ ಮುಗಿಸ್ಕೊಂಡು ಪೇಮೆಂಟ್ ಎಲ್ಲ ಮುಗಿದು ಈಗ ಹೋಗ್ತಾ ಇದ್ವಿ. ಇನ್ನೊಂದು ಸ್ವಲ್ಪ ಆದಮೇಲೆ ಹೋಗ್ತೀವಿ. ನಾನಂದರೆ ಇವಾಗ 5 ನಿಮಿಷದಲ್ಲಿ ಹೋಗ್ತೀನಿ. ಟೈಮ್ ಈಗ 6:24 ಬಂತು. ಅಷ್ಟೆಲ್ಲ ಹಿಂಗೆಲ್ಲ ಅವರೇ ಇನ್ನೊಂದು ಬರ ಸಮಯ ಇನ್ನೊಂದು